ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಇವತ್ತು ಎಣ್ಗಾಯಿ ಬದ್ನೆಕಾಯಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ, ಹಸಿರು ಬದ್ನೆಕಾಯಿ ನಮ್ಮ ಸೈಡ್ ಸಿಗುತ್ತೆ, ಉತ್ತರ ಕರ್ನಾಟಕ ಸೈಡು. ನಿಮ್ಮ ಸೈಡ್ ಯಾವುದಿರುತ್ತೆ ಅದೇ ಮಾಡಿ. ಇವಾಗ ಬದ್ನೆಕಾಯಿ ನೋಡಿ ಎಳಿವಿದ್ದಾವೆ. ಸಣ್ಣ ತೊಗೊಂಡಿದ್ದೀನಿ ನಾನು. ಒಂದು ಬೌಲಲ್ಲಿ ನೀರು ಹಾಕಿ ಅದರಲ್ಲಿ ಉಪ್ಪು ಹಾಕಿಡಿ, ಇಲ್ಲಾಂದರೆ ಕರಗಾಗುತ್ತೆ. ಹಾಗಾಗಿ ನೋಡಿ, ನಾಲ್ಕು ಭಾಗ ಮಾಡಿ ಹಾಕಿ ನೀರಲ್ಲಿ. ಹೋಳಿ ನೀರಲ್ಲಿ ಹಾಕಿಟ್ಕೊಳ್ಳಿ, ಅಂದರೆ ಕರಗಾಗಲ್ಲ, ಇಲ್ಲಾಂದರೆ ಕರಗಾಗಿ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಹೋಳಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ನೀರಾಗಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಕುಟ್ಟಿರೋದು, ಆಮೇಲೆ ಕೊತ್ತಂಬರಿ, ಕರಿಬೇವು. ಇವಾಗ ಒಂದು ಜಾರಲ್ಲಿ ಶೇಂಗಾ ಪುಡಿ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಕಡಲೆ ಪುಡಿ ಅಂತೀರಿ ನೀವು, ನಾವು ಶೇಂಗಾ ಪುಡಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮತ್ತೊಮ್ಮೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಒಂದು ಚಮಚೆ. ಆಮೇಲೆ ಮಸಾಲೆ ಪುಡಿ ಹಾಕೋತಾ ಇದ್ದೀನಿ. ನಾವು ಮನೆಯಲ್ಲೇ ಮಾಡಿರೋದು ಮಸಾಲೆ, ಹೊರಗಿಂದ ಹಾಕಲ್ಲ. ಒಂದು ಚಮಚ ಮಸಾಲೆ ಪುಡಿ. ನೀವು ಬೇಕಾದ್ರೆ ಗರಂ ಮಸಾಲ ಹಾಕ್ಬೋದು. ಇದಕ್ಕೊಂದು ಆಮೇಲೆ ಖಾರದ ಪುಡಿ 2 ಚಮಚ, ದೊಡ್ಡ ಚಮಚಲ್ಲಿ 2 ಚಮಚ ಹಾಕ್ಕೊಂಡಿದ್ದೀನಿ. ಖಾರ ಎಷ್ಟು ಬೇಕು ನೋಡಿ ನಿಮಗೆ ಅಷ್ಟು, ಮಿಕ್ಸರ್ ಜಾರಿಗೆ. ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ, ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಹಾಕ್ಕೊಂಡು ಸ್ಮೆಲ್ ಬರೋಕ್ಕೆ. ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಳ್ಳಿ. ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬರ್ತಾಯಿದ್ದೀನಿ ಇವಾಗ ಮಿಕ್ಸರ್ಗೆ ಹಾಕ್ಕೊಂಬಂದೆ ನೋಡಿ. ಸಣ್ಣಗೆ ಮಿಕ್ಸರ್ಗೆ ಹಾಕ್ಕೊಂಬಂದಿದ್ದೀನಿ. ಒಳಗೆ ಸ್ಟಫಿಂಗ್ ರೆಡಿ ಆಯ್ತು. ಈಗ ಕಡಾಯಿಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಫ್ರೀಡಮ್ ಸನ್ಫ್ಲವರ್ ಎಣ್ಣೆ ಹಾಕ್ತಾಯಿದ್ದೀನಿ. ಫ್ರೀಡಮ್ ಅಂದೆ, ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ಹಾಕಿ ಕಾಯ್ದ ನಂತರ ಇವಾಗ ಜೀರಿಗೆ, ಸಾಸಿವೆ, ಆಮೇಲೆ ಕೂಟಿಟ್ಕೊಂಡಿದ್ದೀವಿ ಅಲ್ವಾ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಉಳ್ಳಾಗಡ್ಡಿ 2 ಹಾಕ್ತಾಯಿದ್ದೀನಿ ನಾನು. ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ. ಒಂದು ಸಲ ಆದರೂ ಟ್ರೈ ಮಾಡಿ. ನಮ್ಮ ಸೈಡ್, ಉತ್ತರ ಕರ್ನಾಟಕ ಸೈಡ್ ಹೀಗೆ ಮಾಡ್ತಾರೆ. ನಿಮ್ಮ ಸೈಡ್ ಹೆಂಗೆ ಮಾಡ್ತಾರ ಕಮೆಂಟ್ ಹಾಕಿ. ಉಳ್ಳಾಗಡ್ಡಿ, ಕರಿಬೇವು, ಇವಾಗ ಕೆಂಪಗಾಗೋವರೆಗೂ ಬಾಡಿಸ್ಕೋಬೇಕು. ನೋಡಿ, ಇವಾಗ ಕೆಂಪಗಾಗಿದೆ. ಇದಕ್ಕೆ ನಾನು ನೀರಲ್ಲಿ ಹೆರ್ಚಿಟ್ಟಿದ್ನಲ್ವ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಒಳಗಡೆ ಸ್ಟಫಿಂಗು ಮಾಡ್ಬೋದು ಕೈಯಿಂದ. ನಾನು ಹಾಗೆ ಹಾಕಿ ಫ್ರೈ ಮಾಡಿ ಆಮೇಲೆ ಮಸಾಲೆ ಹಾಕ್ತಾಯಿರೋದು, 2 ಮಾಡ್ಬೋದು. ಇದ್ರೊಳಗೆ ಹಾಕಿ ನೋಡಿ ಆಡಿಸ್ಕೋತಾ ಇದ್ದೀನಿ. ಸ್ವಲ್ಪ 1 ನಿಮಿಷ ಅಷ್ಟೇ ಫ್ರೈ ಆದಿಂದ ಮಸಾಲೆದು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಮಸಾಲೆ ಒಳಗೇ ಹಾಕೋಬೋದು. ಇವಾಗ ನಾನು ಈಗ ಹಾಕ್ತಾಯಿರೋದು ಹುಣಸೆಹಣ್ಣು ನೆನೆ ಇಟ್ಟಿರೋದು. ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ, ಆಮೇಲೆ ರೊಟ್ಟಿ ಜೊತೆ. ಸೂಪರ್ ಟೇಸ್ಟ್ ಆಗಿರುತ್ತೆ ನೋಡಿ. ಒಂದು ಸಲ ಆದರೂ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವಾಗ ಮಸಾಲೆ ಹಾಕ್ಕೊಂಡಿದ್ದೀನಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಮೊದಲೇ ಎಲ್ಲ ಹಾಕ್ಕೊಂಡಿದ್ವಲ್ಲ. ಇವಾಗ ಕುದಿಸ್ಬೇಕು 5 ನಿಮಿಷ. ಪುಡಿ ಬರ್ತಾ ಇದೆ ಇವಾಗ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಆದರೂ ಟ್ರೈ ಮಾಡಿ. ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕುದ ನಂತರ ಎಲ್ಲ ಒಳಗಡೆ ಹೀರ್ಕೊಳ್ಳುತ್ತೆ ಅದೆಲ್ಲ.
ಒಳಗೆ ಸ್ಟಫಿಂಗ್ ಮಾಡಿದ್ರೂ ಆಮೇಲಾದರೂ ಹಿಂಗೆ ಆಗೋದು, ಅದಕ್ಕೆ ನಾನು ಡೈರೆಕ್ಟ್ ಹಾಕಿದ್ದೀನಿ. ನಮ್ಮ ಸೈಡ್ ಹಿಂಗೆ ಮಾಡ್ತಾರೆ ನೋಡಿ. ಕುದಿ ಬರ್ತಾ ಇದೆ, ಇವಾಗ ಕುದ್ದಿದೆ ನೋಡಿ. ನಮ್ಮ ಗ್ರೇವಿ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೂ ಪರವಾಗಿಲ್ಲ, ನೀರು ಹಾಕೋಬೋದು. ಇವಾಗ ರೆಡಿ ಟು ಈಟ್ ಬದ್ನಿಕಾಯಿ ಎಣ್ಗಾಯಿ, ಉತ್ತರ ಕರ್ನಾಟಕ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.